ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಚಿನ್ ಬಯಾಲಜಿ ಕ್ಲಾಸಸ್. ನಾವು ಇವತ್ತಿನ ಒಂದು ಸೆಷನಲ್ಲಿ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಒಳಗಡೆ ನಾವು ಕ್ಲಾಸಿಫಿಕೇಷನ್ನಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಕ್ಲಾಸಿಫಿಕೇಷನ್ ಇಸ್ ನಾಟ್ ಅ ಸಿಂಗಲ್ ಸ್ಟೆಪ್ ಪ್ರೊಸೆಸ್. ಆ್ಯಕ್ಚುಲಿ ಇಟ್ ಇನ್ವಾಲ್ವ್ಸ್ ದಿ hierarchy of steps in which each step represents a taxonomic category. ಅಂದರೆ ಈಚ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅನ್ನು ನಾವೇನಂತ ಕರಿತೀವಿ? ರ್ಯಾಂಕ್ ಅಂತ ಕರಿತೀವಿ. ಓಕೆ, ಆಲ್ ಕ್ಯಾಟಗರೀಸ್ ಟುಗೆದರ್ ಕನ್ಸ್ಟಿಟ್ಯೂಟ್ ಎ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಯು ಕ್ಯಾನ್ ಸಿ ಹಿಯರ್ ದಟ್ ಕ್ಯಾಟಗರಿ ಅಂದಾಗ ಕಿಂಗ್ಡಮ್ ಇರ್ಬೋದು, ಫೈಲಮ್ ಇರ್ಬೋದು, ಕ್ಲಾಸ್ ಇರ್ಬೋದು, ಆರ್ಡರ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಜೀನಸ್ ಇರ್ಬೋದು, ಸ್ಪೀಸಿಸ್ ಇರ್ಬೋದು. ಈ ಪ್ರತಿಯೊಂದು ಕ್ಯಾಟಗರಿನ ಅಥವಾ ಇವೆಲ್ಲ ಕ್ಯಾಟಗರೀಸನ್ನು ಸೇರಿಸಿ ನಾವೇನಂತ ಕರಿತೀವಿ? ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಈಚ್ ಕ್ಯಾಟಗರಿ ರೆಪ್ರೆಸೆಂಟ್ಸ್ ಎ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್. ಯು ಕ್ಯಾನ್ ಸಿ ಕಿಂಗ್ಡಮ್ ಅನ್ನೋದಿರ್ಬೋದು, ಫೈಲಮ್ ಇರ್ಬೋದು, ಇವೆಲ್ಲದರಲ್ಲಿ ಪ್ರತಿಯೊಂದು ಕ್ಯಾಟಗರಿನ ನಾವು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಕ್ಯುಪೈಯಿಂಗ್ ಎ ಪರ್ಟಿಕ್ಯುಲರ್ ಕ್ಯಾಟಗರಿ ಈಸ್ ಕಾಲ್ಡ್ ಟ್ಯಾಕ್ಸಾನ್. ಓಕೆ, ಅಂದರೆ ಯಾವುದೇ ಒಂದಿಷ್ಟು ಆರ್ಗ್ಯಾನಿಸಮ್ಸು ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಒಳಗಡೆ ಬರ್ತಾ ಇದ್ದರೆ ಅಂಥ ಒಂದು ಕ್ಯಾಟಗರಿಗೆ ನಾವೇನಂತ ಕರಿತೀವಿ? ಟ್ಯಾಕ್ಸಾನ್ ಅಂತ ಕರಿತೀವಿ. ಓಕೆ, ಒಂದು ಫ್ಯಾಮಿಲಿ ಇರ್ಬೋದು, ಆರ್ಡರ್ ಇರ್ಬೋದು, ಕ್ಲಾಸ್ ಇರ್ಬೋದು, ಯಾವುದೇ ಒಂದು ಕ್ಯಾಟಗರಿ ಒಳಗೆ ಬರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಪ್ಲೂರಲಲ್ಲಿ ಟ್ಯಾಕ್ಸಾ, ಸಿಂಗ್ಲರಲ್ಲಿ ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ಸ್ಟಡಿ ಮಾಡಿದ್ದೀವಿ. ಎಕ್ಸಾಂಪಲ್ ನಾವು ಒಂದು ತಗೊಂಡಾಗ ಕ್ಲಾಸ್ ಮ್ಯಾಮಲಿಯಾ ಅನ್ನೋದ್ರೊಳಗಡೆ ಎಲ್ಲ ಮ್ಯಾಮರಿ ಗ್ಲ್ಯಾಂಡ್ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳಿಗೆಲ್ಲ ನಾವು ಮ್ಯಾಮಲಿ ಅಂತ ಕರಿತೀವಿ. ಅಲ್ಲಿ ಪ್ರೈಮೇಟ್ಸ್ ಇರ್ಬೋದು ಅಥವಾ ರೋಡೆಂಟ್ಸ್ ಇರಬಹುದು. ಸೊ ಮೋಸ್ಟ್ ಆಫ್ ದ ಕಾರ್ನಿವರ್ಸ್ ಇರ್ಬೋದು, ಇವೆಲ್ಲ ಇದರಲ್ಲಿ ಬರ್ತವೆ. ಅಂದರೆ ಮ್ಯಾಮಲಿಯಾದೊಳಗನೆ ಬರುತ್ತೆ. ನೆಕ್ಸ್ಟು ನಾವು ಈ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಸಿಸ್ ಇದನ್ನು ನಾವು ಸೀಕ್ವೆನ್ಸ್ ಸ್ಟೆಪ್ಪಲ್ಲೇ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯು ಕ್ಯಾನ್ ಸಿ ಐ ಹ್ಯಾವ್ ರಿಟನ್ ಹಿಯರ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಬರ್ತಿದ್ದೀನಿ. ಓಕೆ, ಇಲ್ಲಿ ಫಸ್ಟು ಸ್ಪೀಸಿಸ್ ಬರುತ್ತೆ, ಆಮೇಲೆ ಜೀನಸ್, ಆಮೇಲೆ ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆ್ಯಂಡ್ ಕಿಂಗ್ಡಮ್ ಅಂತ ಬರುತ್ತೆ. ಓಕೆ, ಸೊ ಇದನ್ನು ಯಾವ ಬೇಸಿಸ್ ಮೇಲೆ ನೆನ್ಪಿಟ್ಕೊಳ್ಬೇಕು ಅಂದರೆ ಕುಂಬಳೆ ಪ್ಲೇಡ್ ಕ್ರಿಕೆಟ್ ಆಫನ್ಲಿ ಫಾರ್ ಗ್ಲೋರಿಯಸ್ ಸಕ್ಸಸ್ ಅನ್ನೋ ಒಂದು ಹೆಸರು ಮೇಲೆ ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಕ್ಲಾಸಿಫಿಕೇಷನನ್ನು ಸೀಕ್ವೆನ್ಸ್ ಆರ್ಡ್ರಲ್ಲಿ ಬರಿಬೋದು. ಇನ್ನೊಂದು ಸರಿ ಹೇಳ್ತೀನಿ, ಕುಂಬ್ಳೆ ಪ್ಲೇಡ್ ಕ್ರಿಕೆಟ್ ಆಫನ್ಲಿ ಫಾರ್ ಗ್ಲೋರಿಯಸ್ ಸಕ್ಸಸ್. ಓಕೆ, ಅಂದರೆ ಮೊದಲನೇ ಲೆಟರ್ ನಮಗೆ ಗೊತ್ತಾಯಿತು ಅಂದರೆ ಸೊ ಅದರ ಮುಂದಿನ ಯಾವುದು ಇದೆ ವರ್ಡ್ ಅನ್ನೋದು ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಹಾಗಾದರೆ ಫಸ್ಟ್ ಕ್ಯಾಟಗರಿ ಏನಿದೆ ನಾವು ಡಿಸ್ಕಸ್ ಮಾಡೋಣ. ಸ್ಪೀಸಿಸ್ ಅಂತ ಇದೆ. ಎ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲ್ಯಾರಿಟೀಸ್ ಆ್ಯಸ್ ಎ ಸ್ಪೀಸೀಸ್ ಅಂತ ಕರಿತೀವಿ. ಓಕೆ, ಸ್ಪೀಸೀಸ್ ಅನ್ನೋದಕ್ಕೆ ಅಂದರೆ ಎ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲ್ಯಾರಿಟೀಸ್. ಸೊ ಪ್ರತಿಯೊಂದು ಸ್ಪೀಸೀಸು ಅದಕ್ಕೆ ರಿಲೇಟೆಡ್ ಇರತಕ್ಕಂಥ ಕೆಲವೊಂದು ಸ್ಪೀಸೀಸ್ ಜೊತೆಗೆ ಸಿಮಿಲರ್ ಕ್ಯಾರೆಕ್ಟರ್ಸ್ಗಳನ್ನು ಕೆಲವೊಂದು ಸಿಮಿಲರ್ ಕ್ಯಾರೆಕ್ಟರ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಒನ್ ಕ್ಯಾನ್ ಡಿಸ್ಟಿಂಗ್ವಿಷ್ ಒನ್ ಸ್ಪೀಸೀಸ್ ಫ್ರಮ್ other closely related species based on the distinct morphological differences. ನಮಗೆ ಸ್ವಲ್ಪ ಮಾರ್ಫಾಲಜಿಕಲಿ ಬದಲಾವಣೆ ಇರತಕ್ಕಂಥ ಒಂದಿಷ್ಟು ಆರ್ಗ್ಯಾನಿಸಮ್ಸ್ಗಳ ಬೇಸಿಸ್ ಮೇಲೆ ನಾವು ಸ್ಪೀಸಿಸ್ಗಳಲ್ಲಿ ಭಾಗವಾಗಿ ವಿಂಗಡಣೆ ಮಾಡಬಹುದು. ಹಾಗಾದರೆ ಸ್ಪೀಸಿಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಟ್ ಈಸ್ ದ ಲೋವೆಸ್ಟ್ ಕ್ಯಾಟಗರಿ ಅಂತ ಹೇಳಿ ಕರಿತೀವಿ. ನಮಗೆ ಡಿಫೈನ್ ಸ್ಪೀಸಿಸ್ ಅಂತ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಅದಕ್ಕೆ ನೀವು ಈ ಮೇಲ್ಗಡೆ ನಾನು ಹೇಳಿದಾಗೆ ಎ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲ್ಯಾರಿಟೀಸ್ ಆಸ್ ಎ ಸ್ಪೀಸಿಸ್ ಅಂತ ಆದರೂ ಮೆನ್ಷನ್ ಮಾಡ್ಬೋದು, ಅಥವಾ ಸ್ಪೀಸಿಸ್ ಈಸ್ ಎ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ಅಂತ ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಒಂದು ಎಕ್ಸಾಂಪಲನ್ನು ನೀವು ನೋಡ್ಬೋದು, ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಕಾಮನ್ ನೇಮ್ ಬ್ರಿಂಜಾಲ್ ಇದೆ. ಸೊ ಸೈಂಟಿಫಿಕ್ ನೇಮ್ ಅಥವಾ ಜನೇರಾ ಏನಿದೆ? ಸ್ವಲ್ಯಾನಮ್ ಇದೆ. ಸ್ಪೆಸಿಫಿಕ್ ಎಪಿಥೆಟ್ ಏನಿದೆ? ಮೆಲಾಂಜಿನಾ ಅಂತ ಇದೆ. ಅದೇ ರೀತಿ ಮ್ಯಾಂಗೋ ಮ್ಯಾಂಜಿಫೆರಾ ಇಂಡಿಕಾ, ಪೊಟ್ಯಾಟೊ ಸ್ವಲ್ಯಾನಮ್ ಟ್ಯೂಬರೋಸಮ್, ಲಯನ್ ಪ್ಯಾಂಥೆರಾ ಲಿಯೋ, ಟೈಗರ್ ಪ್ಯಾಂಥೆರಾ ಟೈಗ್ರಿಸ್, ಲಿಯೋಪಾರ್ಡ್ ಪ್ಯಾಂಥೆರಾ ಪಾರ್ಡಸ್, ಮಾಡರ್ನ್ ಮ್ಯಾನ್ ಹೋಮೋ ಸೆಪಿಯನ್ಸ್. ಅಂದರೆ ಈ ಆರ್ಗ್ಯಾನಿಸಮ್ಸ್ಗಳಲ್ಲಿ ನಾವು ಜೆನೇರಿಕ್ ನೇಮು ಮತ್ತು ಸ್ಪೀಸಿಸ್ ನೇಮು ಅಂತ ನೋಡ್ತಿದ್ದೀವಿ. ಅಂದರೆ
ಸ್ಪೀಸೀಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ವೇರ್ ದ ಜೀನಸ್ ಈಸ್ ಸೇಮ್, ಓಕೆ, ಬಟ್ ದ ಸ್ಪೀಸೀಸ್ ಆರ್ ಡಿಫ್ರೆಂಟ್ ಬಟ್ ಜೀನಸ್ ಈಸ್ ಸೇಮ್. ಓಕೆ, ಅಂದರೆ ದ ಮೋರ್ ಆರ್ ಲೆಸ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಲಿಯೋ, ಲಯನ್ನು, ಟೈಗ್ರೆಸ್ಸು ಮಾರ್ಫಾಲಜಿಕಲ್ ಸ್ವಲ್ಪ ಡಿಫರೆನ್ಸಸ್ ಇದೆ, ಆದರೆ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟು ಜೀನಸ್ ನೋಡೋಣ. ಜೀನಸಲ್ಲಿ ಏನಾಗಿದೆ, ಇಟ್ ಈಸ್ ದ ಅಗ್ರಿಗೇಟ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ದ್ಯಾಟ್ ಇಟ್ ಈಸ್ ದಿ ಅಗ್ರಿಗೇಟ್ಸ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ಗಳನ್ನೆಲ್ಲ ಸೇರಿದಾಗ ನಾವು ಅದಕ್ಕೆ ಜೀನಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನಿಮ್ಮ ಕಣ್ಣು ಮುಂದೆನೇ ಇದೆ, ಇಲ್ಲೇ ಲಿಯೋ ಇದೆ, ಟೈಗ್ರಿಸ್ ಇದೆ, ಪಾರ್ಡಸ್ ಇದೆ. ಇದೆಲ್ಲ ಏನಪ್ಪ ಅಂದರೆ ಸ್ಪೆಸಿಫಿಕ್ ಎಪಿಥೆಟ್ ಆರ್ ಸ್ಪೀಸೀಸ್ ಅಂತ ಕರಿತೀವಿ, ಬಿಲಾಂಗ್ಸ್ ಟು ದ ಸೇಮ್ ಜೀನಸ್. ಜೀನಸ್ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡುತ್ತೆ, ಇಟ್ ಅಗ್ರಿಗೇಟ್ಸ್ ದಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ಓಕೆ, ಅದಕ್ಕೆ ನಾವು ಪೊಟ್ಯಾಟೊ, ಟೊಮ್ಯಾಟೊ, ಬ್ರಿಂಜಾಲ್ ಆರ್ ದಿ ಸ್ಪೀಸೀಸ್ ಆಫ್ ಜೀನಸ್ ಕಾಲ್ಡ್ ಸೊಲ್ಯಾನಮ್. ಓಕೆ, ನೀವು ಇಲ್ಲಿ ನೋಡ್ಬೋದು. ಅದಕ್ಕೆ ಸೊಲ್ಯಾನಮ್ ಲೈಕೋಪರ್ಸಿಕಮ್ ಅನ್ನೋದು ಟೊಮ್ಯಾಟೊ, ಸೊಲ್ಯಾನಮ್ ಟ್ಯೂಬರೋಸಮ್ ಅನ್ನೋದು ಪೊಟ್ಯಾಟೊ, ಸೊ ಆ್ಯಂಡ್ ಬ್ರಿಂಜಾಲ್ ಸೊಲ್ಯಾನಮ್ ಮೆಲಾಂಜಿನಾ ಅಂತಕ್ಕಂಥದ್ದು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಸೊಲ್ಯಾನಮ್ ಟ್ಯೂಬರೋಸಮ್, ಸೊಲ್ಯಾನಮ್ ಲೈಕೋಪರ್ಸಿಕಮ್ ಆ್ಯಂಡ್ ಸೊಲ್ಯಾನಮ್ ಮೆಲಾಂಜಿನಾ ಅಂತಕ್ಕಂಥದ್ದು ಸೈಂಟಿಫಿಕ್ ನೇಮ್ಸ್ಗಳಿರುತ್ತೆ. ಇಲ್ಲಿ ಕಾಮನ್ ಏನಿದೆ, ಜೀನಸ್ ಈಸ್ ದ ಸೊಲ್ಯಾನಮ್ ಬಟ್ ಸ್ಪೀಸೀಸ್ ಈಸ್ ಡಿಫರಿಂಗ್, ಬಟ್ ಇಟ್ ಶೋಸ್ ದಿ ಮೋರ್ ಆರ್ ಲೆಸ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ದೇ ಆರ್ ಆಲ್ ಎ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್, ಬಟ್ ಮಾರ್ಫಾಲಜಿಕಲಿ ಕೆಲವೊಂದಿಷ್ಟು ಡಿಫರೆನ್ಸಸ್ಗಳಿರುತ್ತೆ. ಓಕೆ, ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು, ಲಯನ್ನು, ಲಿಯೋಪಾರ್ಡ್, ಟೈಗರ್. ಸೊ ಯು ಕ್ಯಾನ್ ಲಿಯೋ, ಟೈಗ್ರಿಸ್ ಆ್ಯಂಡ್ ಪಾರ್ಡಸ್ ಅಂತ ಇದೆ. ದೇ ಬಿಲಾಂಗ್ಸ್ ಟು ದ ಜೀನಸ್ ಕಾಲ್ಡ್ ಪ್ಯಾಂಥೆರಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಜೀನಸ್. ಓಕೆ, ದಿಸ್ ಜೀನಸ್ ಡಿಫರ್ಸ್ ಫ್ರಮ್ ದಿ ಜೀನಸ್ ಫೆಲಿಸ್, ಜೀನಸ್ ಆಫ್ ಕ್ಯಾಟ್ಸ್. ನಾವು ಈ ಲಯನ್ನು, ಲಿಯೋಪಾರ್ಡು, ಟೈಗರು, ಸೊ ದೇ ಡು ನಾಟ್ ಕಮ್ಸ್ ಅಂಡರ್ ದಿ ಫೆಲಿಸ್. ಓಕೆ, ಫೆಲಿಸ್ ಈಸ್ ಅ ಸಪರೇಟ್ ಜೀನಸ್ ದಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಎ ಕ್ಯಾಟ್ಸ್. We are studying next that family. A family is nothing but a group of a related genera with still less number of similarities as compared to the genus and species. ಜೀನಸ್ಗೂ ಮತ್ತು ಸ್ಪೀಸೀಸ್ಗೂ ಕಂಪ್ಯಾರಿಸನ್ ಮಾಡಿದಾಗ ಏನಾಗ್ತದಪ್ಪ ಅಂದರೆ ಕೆಲವೊಂದು ಲೆಸ್ ಸಿಮಿಲಾರಿಟೀಸ್ಗಳನ್ನು ನಾವು ಫ್ಯಾಮಿಲಿ ಒಳಗಡೆ ನೋಡಬಹುದು. ಇನ್ನೂ ಸಿಂಪಲ್ಲಾಗಿ ಡಿಫೈನ್ ಮಾಡಬೇಕು ಅನ್ನಾಗಿದ್ದರೆ, ಇಟ್ ಈಸ್ ಎ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಜೆನೆರಾ ಈಸ್ ನಥಿಂಗ್ ಬಟ್ ಅ ಫ್ಯಾಮಿಲಿ ಅಂತ ಕರಿತೀವಿ. ನಾವು ಹಿಂದಿನ ಒಂದು ಎಕ್ಸಾಂಪಲ್ ನೋಡಿದ್ವಿ, ಫ್ಯಾಮಿಲಿ ಸೊಲನೇಸಿಯೆ ಅಂದರೆ ಸೊಲ್ಯಾನಮ್ ಅಂತ ನೋಡಿದ್ವಿ ನಾವಲ್ವಾ. ಸೊ ಜೀನಸ್ ಸೊಲ್ಯಾನಮ್ ಇತ್ತು. ಸೊ ಆ ಸೊಲ್ಯಾನಮ್ ಜೀನಸ್ಸನ್ನು ಎದರಲ್ಲಿ ಸ್ಟಡಿ ಮಾಡ್ಬೋದು, ಸೊಲನೇಸಿಯದೊಳಗೆ ಸ್ಟಡಿ ಮಾಡ್ಬೋದು. ಈವನ್ ಪೆಟೂನಿಯಾ ಅಂತಕ್ಕಂಥದ್ದು ಇರ್ಬೋದು, ದತುರಾ ಸ್ಟ್ರೊಮ್ಯಾನ್ಷಿಯಾನ ಅಂತಕ್ಕಂಥದ್ದು ಇರ್ಬೋದು. ಸೊ ಆಲ್ ದೀಸ್ ಜೀನಸ್ ದೇ ಕಮ್ಸ್ ಅಂಡರ್ ದಿ ಸೊಲನೇಸಿಯೆ ಫ್ಯಾಮಿಲಿ. ಓಕೆ, ಜೀನಸ್ ಸೊಲ್ಯಾನಮ್, ಜೀನಸ್ ಪೆಟೂನಿಯಾ, ಜೀನಸ್ ದತುರಾ ಇವೆಲ್ಲ ಇದರೊಳಗೆ ಬರುತ್ತೆ. ಹಂಗಂದರೆ ಫ್ಯಾಮಿಲಿ ಸೊಲನೇಸಿಯದೊಳಗಡೆ ಬರುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಅದೇ ಥರ ಫೆಲಿಡೆ ಅಂತ ಬರ್ತಿದ್ದೀವಿ. ಫೆಲಿಡೆ ವಿಚ್ ಇನ್ಕ್ಲೂಡ್ಸ್ ದಿ ಜೀನಸ್ ಎ ಪ್ಯಾಂಥೆರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಟ್ ಇಸ್ ಅ ಫೆಲಿಸ್. ಇವೆಲ್ಲ ಸೇರಿ ಅಂದರೆ ಪ್ಯಾಂಥೆರಾ ಅನ್ನೋದು ಮತ್ತು ಫೆಲಿಸ್ ಅಂತಕ್ಕಂಥದ್ದು ಮತ್ತು ಇವೆಲ್ಲ ಇದರಲ್ಲಿ ಬರುತ್ತೆ, ಅಂದರೆ ಫೆಲಿಡೆ ಒಳಗೆ ಬರುತ್ತೆ. ಈವನ್ ಫೆಲಿಡೆ. ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್ ದ್ಯಾಟ್ ಆರ್ಡರ್. ಇಟ್ ಈಸ್ ದ ಅಸೆಂಬ್ಲೇಜ್ ಆಫ್ ರಿಲೇಟೆಡ್ ಫ್ಯಾಮಿಲೀಸ್ ಅಂತ ಕರಿತೀವಿ. ಅಸೆಂಬ್ಲೇಜ್ ಆಫ್ ರಿಲೇಟೆಡ್ ಫ್ಯಾಮಿಲೀಸ್. ನಾವೀಗ ಸೊಲನೇಸಿಯೆ ಅಂತ ನೋಡಿದ್ವಿ. ಅದೇ ಥರ ಫ್ಯಾಮಿಲಿ ಒಳಗಡೆ ಏನಾಗುತ್ತಂದರೆ ಕನ್ವೋಲ್ವುಲೇಸಿಯೆ, ಸೊಲನೇಸಿಯೆ ಆರ್ ಇನ್ಕ್ಲೂಡೆಡ್ ಇನ್ ಅ ಆರ್ಡರ್ ಕಾಲ್ಡ್ ಪಾಲಿಮೋನಿಯಲ್ಸ್. ಓಕೆ, ಆ್ಯಂಡ್ ಬೇಸ್ಡ್ ಆನ್ ದಿ ಫ್ಲೋರಲ್ ಕ್ಯಾರೆಕ್ಟರ್ಸ್ ಒಳಗಡೆ ನಾವು ನೋಡ್ತೀವಿ. ಓಕೆ, ಫ್ಯಾಮಿಲಿ ಫೆಲಿಡೆ ಆ್ಯಂಡ್ ಕ್ಯಾನಿಡೆ ಆರ್ ಇನ್ಕ್ಲೂಡೆಡ್ ಇನ್ ದ ಆರ್ಡರ್ ಕಾಲ್ಡ್ ಕಾರ್ನಿವೋರಾ. ಓಕೆ, ಫೆಲಿಡೆ ಒಳಗಡೆ ಕ್ಯಾಟ್, ಕೆನಡೆ ಒಳಗಡೆ ಡಾಗ್ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅವು ಎದರೊಳಗೆ ಬರುತ್ತೆ ಅಂದರೆ ಆರ್ಡರ್ ಕಾರ್ನಿವೋರಾದೊಳಗಡೆ ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಎ ಕ್ಲಾಸ್. ಇಟ್ ಈಸ್ ದಿ ಅಸೆಂಬ್ಲೇಜ್ ಆಫ್ ರಿಲೇಟೆಡ್ ಆರ್ಡರ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದ ಪ್ರೈಮಟಾ ಈಸ್ ದಿ ಆರ್ಡರ್ ಆ್ಯಂಡ್ ಕಾರ್ನಿವೋರಾ ಈಸ್ ಆಲ್ಸೋ ಆರ್ಡರ್. ಆ್ಯಂಡ್ ವೇರ್ ಪ್ರೈಮಟಾದೊಳಗಡೆ ಇನ್ಕ್ಲೂಡ್ ಆಗಿರ್ತಕ್ಕಂಥವು ಯಾವ್ಯಾವ ಆರ್ಗ್ಯಾನಿಸಮ್ಸ್ ಇದೆ ಅಂದರೆ ಮಂಕಿ, ಗೋರಿಲ್ಲಾ, ಗಿಬ್ಬನ್ ಇವೆಲ್ಲ ಪ್ರೈಮೇಟ್ಸ್ ಅಂಡರಲ್ಲಿ ಬರುತ್ತೆ. ಮತ್ತು ಟೈಗರು, ಕ್ಯಾಟು, ಡಾಗು ಇವೆಲ್ಲ ಕಾರ್ನಿವೋರಾದ ಅಂಡರ್ದಲ್ಲಿ ಬರುತ್ತೆ. ಆ್ಯಂಡ್ ಆಲ್ ದೀಸ್ ಪ್ರೈಮೇಟ್ಸ್ ಲೈಕ್ ಕಾರ್ನಿವೋರಾ ಮತ್ತು ಪ್ರೈಮೇಟ್ಸ್ ದೇ ಕಮ್ಸ್ ಅಂಡರ್ ದಿ ಮ್ಯಾಮಲಿಯಾ ಅಂತಕ್ಕಂಥ ಕ್ಲಾಸ್ ಒಳಗಡೆ ಬರುತ್ತೆ. ಕ್ಲಾಸ್ ಮ್ಯಾಮಲಿಯಾ ವಿಚ್ ಇನ್ಕ್ಲೂಡ್ಸ್ ದಿ ಆರ್ಡರ್ ಲೈಕ್
ಪ್ರೈಮೇಟಾ ಆ್ಯಂಡ್ ಕಾರ್ನಿವೋರಾ, ಆ್ಯಂಡ್ ದೆರ್ ಆರ್ ಮೆನಿ, ಬಟ್ ನಾವು ಎಕ್ಸಾಂಪಲ್ಸ್ಗಳನ್ನು ಇವೆರಡನ್ನು ತಗೊಂಡು ಸ್ಟಡಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ಫೈಲಮ್. ಸೊ ನಾವು ಡಿವಿಷನ್ ಅಂತಲೇ ಕರಿತೀವಿ. ಇನ್ ಕೇಸ್ ಆಫ್ ಪ್ಲಾಂಟ್ಸ್ ನಾವು ಡಿವಿಷನ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಅನಿಮಲ್ಸ್ ನಾವು ಫೈಲಮ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಟ್ ಈಸ್ ದಿ ಅಸೆಂಬ್ಲೇಜ್ ಆಫ್ ರಿಲೇಟೆಡ್ ಕ್ಲಾಸಸ್ ಅಂತ ಕರಿತೀವಿ. ಇಟ್ ಈಸ್ ದಿ ಅಸೆಂಬ್ಲೇಜ್ ಆಫ್ ರಿಲೇಟೆಡ್ ಕ್ಲಾಸಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕ್ಲಾಸ್ ನೀವು ಆಲ್ರೆಡಿ 10th ಒಳಗೆ ಸ್ಟಡಿ ಮಾಡಿದ್ದೀರಾ. ಓಕೆ, ಕಾರ್ಡೇಟ್ಸ್ ಮತ್ತು ನಾನ್ ಕಾರ್ಡೇಟ್ಸ್ ಅಂತ ಹೇಳಿ. ಎಲ್ಲಿ ಕಾರ್ಡೇಟ್ಸ್ ಒಳಗಡೆ ಫೈಲಮ್ ಕಾರ್ಡಾಟ ಅಂತ ಕನ್ಸಿಡರ್ ಮಾಡಿದ್ರೆ, ವಿಚ್ ಇನ್ಕ್ಲೂಡ್ಸ್ ದಿ ಕ್ಲಾಸಸ್ ಲೈಕ್ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್, ಮ್ಯಾಮಲಿಯಾ, ಇವೆಲ್ಲ ಇದರಲ್ಲಿ ಬರುತ್ತೆ, ಕಾರ್ಡಾಟದ ಕೆಳಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್ ಅಬೌಟ್ ದಿ ಕಿಂಗ್ಡಮ್. ಸೊ ಕಿಂಗ್ಡಮ್ ಅಂದಾಗ, ಸೊ ದಟ್ ಈಸ್ ವಾಟ್ ಹೈಯೆಸ್ಟ್ ಕ್ಯಾಟಗರಿ ಅಂತ ಕರಿತೀವಿ, ದ ಅಸೆಂಬ್ಲೇಜ್ ಆಫ್ ರಿಲೇಟೆಡ್ ಫೈಲಾ. ಸೊ ರಿಲೇಟೆಡ್ ಫೈಲಮ್ಸ್ಗಳೆಲ್ಲ ಸೇರ್ಕೊಂಡು ಕಿಂಗ್ಡಮ್ ಆಗಿರುತ್ತೆ. ಇಟ್ ಈಸ್ ದಿ ಹೈಯೆಸ್ಟ್ ಕ್ಯಾಟಗರಿ ಅಂತ ಕರಿತೀವಿ. The plants comes under kingdom Plantae, and all the animals that comes under the kingdom Animalia anta karithivi. So please observe very carefully the table which I have written here, and this is very important as for your theory and as well as for your competitive exams. ಇಲ್ಲಿ ನಿಮಗೆ ಕಾಮನ್ ನೇಮು, ಬಯಾಲಜಿಕಲ್ ನೇಮು, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಅಂತ ಬರೆದಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಮ್ಯಾನ್ ಇಸ್ ಅ ಕಾಮನ್ ನೇಮ್. ಸೊ ಬಯಾಲಜಿಕಲ್ ನೇಮ್ ಏನಿದೆ, ಹೋಮೋ ಸೇಪಿಯನ್ಸ್ ಅಂತ ಇದೆ. ಜೀನಸ್ ಏನಿದೆ, ಹೋಮೋ. ಸ್ಪೀಸಿಸ್ ಏನಿದೆ, ಸೇಪಿಯನ್ಸ್ ಅಂತ ಬರುತ್ತೆ. ಫ್ಯಾಮಿಲಿ ಏನು ಬರುತ್ತೆ, ಇಟ್ ಇಸ್ ಕಾಲ್ಡ್ ಹೋಮಿನಿಡೆ, ಆ್ಯಂಡ್ ಆರ್ಡರ್ ಇಸ್ ಅ ಪ್ರೈಮೇಟಾ. ಕ್ಲಾಸ್ ಮ್ಯಾಮಲಿಯಾ, ಆ್ಯಂಡ್ ಫೈಲಮ್ ಆರ್ ಡಿವಿಷನ್. ಸೊ ವಿ ಆರ್ ಸ್ಟಡಿಂಗ್ ಅಬೌಟ್ ದಿ ಅನಿಮಲ್ಸ್. ಇಟ್ ಇಸ್ ನಥಿಂಗ್ ಬಟ್ ಅ ಫೈಲಮ್ ಕಾಲ್ಡ್ ಕಾರ್ಡೇಟ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅ ಹೌಸ್ ಫ್ಲೈ. ಹೌಸ್ ಫ್ಲೈ ಒಳಗೆ ನೋಡ್ಬೋದು ನೀವು. ದ ಬಯಾಲಜಿಕಲ್ ನೇಮ್ ಏನಿದೆ ಹೌಸ್ ಫ್ಲೈದು, ಮಸ್ಕಾ ಡೊಮೆಸ್ಟಿಕಾ, ಆ್ಯಂಡ್ ವೇರ್ ದ ಜೀನಸ್ ಈಸ್ ಕಾಲ್ಡ್ ಮಸ್ಕಾ, ಆ್ಯಂಡ್ ಫ್ಯಾಮಿಲಿ ಈಸ್ ಕಾಲ್ಡ್ ಮುಸಿಡಿಯೇ, ಆ್ಯಂಡ್ ಆರ್ಡರ್ ಈಸ್ ಅ ಡಿಪ್ಟೆರಾ. ಡೈ ಈಸ್ ನಥಿಂಗ್ ಬಟ್ ಟು, ಟೆರಾ ಈಸ್ ನಥಿಂಗ್ ಬಟ್ ವಿಂಗ್ಸ್ ಅಂತ ಕರಿತೀವಿ. ಡಿಪ್ಟೇರಿಯನ್ಸ್ ಅಂತ ಕರಿತೀವಿ ಆರ್ಡರ್. ಸೊ ವಿಚ್ ಕಮ್ಸ್ ಅಂಡರ್ ದ ಕ್ಲಾಸ್ ಕಾಲ್ಡ್ ಇನ್ಸೆಕ್ಟಾ. ಸೊ ಅಗೇನ್ ದಟ್ ವಿ ಆರ್ ಸ್ಟಡಿಂಗ್ ಅಬೌಟ್ ಅನ್ ಅನಿಮಲ್ಸ್ ವಿಚ್ ಕಮ್ಸ್ ಅಂಡರ್ ದ ಫೈಲಮ್ ಆರ್ಥ್ರೋಪೊಡಾ. ಓಕೆ, ನೆಕ್ಸ್ಟ್ ಕಾಮನ್ ನೇಮ್ ಮ್ಯಾಂಗೋ. ಸೊ ಬಯಾಲಜಿಕಲ್ ನೇಮ್ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ. ಜೀನಸ್ ಯಾವುದಿದೆ, ಮ್ಯಾಂಜಿಫೆರಾ. ಮತ್ತು ಸ್ಪೀಸಿಸ್ ಯಾವುದು ಬರುತ್ತೆ, ಇಂಡಿಕಾ ಅಂತ ಹೇಳಿ. ಆ್ಯಂಡ್ ಫ್ಯಾಮಿಲಿ ಅನಾಕಾರ್ಡೇಸಿಯೇ ಅಂತ ಕರಿತೀವಿ. ಆರ್ಡರ್ ಸ್ಯಾಪಿನಿಡೇಲ್, ಆ್ಯಂಡ್ ಕ್ಲಾಸ್ ಡೈಕಾಟಿಲೆಡನೆ. ಆ್ಯಂಡ್ ಡಿವಿಷನ್ ಯಾವುದು ಬರುತ್ತೆ, ಆಂಜಿಯೋಸ್ಪರ್ಮೆ, ಬಿಕಾಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ಅ ಪ್ಲಾಂಟ್ಸ್ ಹಿಯರ್. ಆ್ಯಂಡ್ ಕಾಮನ್ ನೇಮ್ ವೀಟ್ ತಗೊಂಡಾಗ ಬಯಾಲಜಿಕಲ್ ನೇಮ್ ಟ್ರೈಟಿಕಮ್ ಈಸ್ಟಿಬಮ್ ಅಂತ ಕರಿತೀವಿ. ಜೀನಸ್ ಟ್ರೈಟಿಕಮ್ ಅಂತ ಬರುತ್ತೆ. ಸ್ಪೀಸಿಸ್ ಈಸ್ಟಿಬಮ್ ಅಂತ ಕರಿತೀವಿ. ಫ್ಯಾಮಿಲಿ ಪೊಯೇಸಿಯೇ, ಆ್ಯಂಡ್ ಆರ್ಡರ್ ಪೊಯೇಲ್ಸ್, ಆ್ಯಂಡ್ ಕ್ಲಾಸ್ ಮೋನೋಕಾಟಿಲಿಡನೆ, ಆ್ಯಂಡ್ ಡಿವಿಷನ್ ವಿಚ್ ಕಮ್ಸ್ ದಟ್ ಇಸ್ ಕಾಲ್ಡ್ ಆಂಜಿಯೋಸ್ಪರ್ಮೆ ಅಂತ ಕರಿತೀವಿ. ಸೊ ಓಕೆ, ಟೇಕ್ ಕೇರ್, ಆ್ಯಂಡ್ ಆಲ್ವೇಸ್ ಯು ಪ್ಲೀಸ್ ರಿಮೆಂಬರ್ ದಟ್ ಸ್ಟಡಿ ಫಾರ್ ನಾಲೆಡ್ಜ್, ನಾಟ್ ಫಾರ್ ಮಾರ್ಕ್ಸ್. ಓಕೆ, ಟೇಕ್ ಕೇರ್, ಬಾಯ್.